ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಕಾರ್ತಿಕ ಪುರಾಣವನ್ನು ನಾವು ನೋಡುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 21ನೇ ದಿನ. ಹಿಂದಿನ ಅಧ್ಯಾಯದಲ್ಲಿ ಸುಶೀಲನು ಹೇಗೆ ಸೋತನು ಎಂಬುದನ್ನು ನಾವು ನೋಡಿದೆವು. ಇವತ್ತಿನ ದಿನ ಆ ಒಂದು ರಾಜ್ಯವನ್ನು ಹೇಗೆ ಪಡೆಯುತ್ತಾನೆ, ಅದಕ್ಕೆ ಏನೆಲ್ಲ ಮಾಡಿದ ಎಂಬುದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡೋಣ. ವಂದೇ ಶಂಭುಮುಮಾಪತಿಂ ಸುರಘುರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣ ಬೃಹದರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವಹ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಈ ವಿಧದಲ್ಲಿ ಯುದ್ಧ ಸನ್ನದ್ಧರಾಗಿ ಬಂದ ಕಾಂಬೋಜಾಧಿಪತಿಯೇ ಮೊದಲಾದ ರಾಜವೃಂದಕ್ಕೂ ಅಯೋಧ್ಯ ನಗರಾಧೀಶನಾದ ಪುರಂಜಯನಿಗೂ ಘೋರ ಸಂಗ್ರಮವು ಸಂಭವಿಸಿತು. ರಣರಂಗದಲ್ಲಿ ರಥ ಗಜ ತುರಗಾರೂಢರಾದ ಸೈನಿಕರು, ರಥಗಜಾಶ್ವಗಳನ್ನೇರಿದ ಸೈನಿಕರು, ಕಾಲ್ನಡಿಗೆ ಪದಾತಿ ಅಂದರೆ ಪರಶು, ಪಟ್ಟಸ, ಪ್ರಾಸ, ಪರಿಘ, ಶಕ್ತಿ, ತೋಮರ, ಮುಸಲ, ಗದಾಶ್ ಖಡ್ಗಗಳಿಂದ ಕೂಡಿದ್ದ ಸೈನಿಕರು ಸಿಂಹಗರ್ಜನೆಯನ್ನು ಮಾಡುತ್ತಾ ಶಂಖಧ್ವನಿಯಿಂದ ಗೋಘರೆಯುತ್ತಾ ಪರಸ್ಪರ ವಿಜಯಕಾಂಕ್ಷಿಗಳಾಗಿ ಅತಿ ಘೋರ ಯುದ್ಧವನ್ನು ಮಾಡುತ್ತಿದ್ದರು. ಹೀಗಿರುವಾಗ ಆ ಸಮರ ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಬಿದ್ದಿದ್ದ ರಥಗಳು, ಸೊಂಡಿಲು, ಪಾದಗಳು, ತಲೆಗಳು, ಕೈಕಾಲುಗಳು, ಮೃತಪಟ್ಟ ದೇಹಗಳು, ಎಲ್ಲಿ ನೋಡಿದರೂ ರಥ ಹರಿಯುತ್ತಿರುವಿಕೆ, ಕೂಗಾಟ, ಕಿರುಚಾಟ, ಕಳೆದುಕೊಂಡಿದ್ದ ಗಜ ತುರಗ ಪದಾತಿಗಳು ಮೊದಲಾದವುಗಳಿಂದ ಕೂಡಿದ್ದ ರಣಭೂಮಿಯನ್ನು ನೋಡಿ ಪ್ರೇಕ್ಷಕರಿಗೆ ಭಯಭೀತಿ ಉಂಟಾಗುವಂತೆ ಮಾಡುತ್ತಿತ್ತು. ಪೌರುಷದಿಂದ ಕೂಡಿ ಬಲವನ್ನು ತೃಣೀಕರಿಸಿ ಯುದ್ಧದಲ್ಲಿ ಹೋರಾಡಿ ಆ ದಿನ ವೀರ ಮರಣವನ್ನು ಹೊಂದಿದ್ದ ವೀರರೆಲ್ಲರಿಗೂ ಸೂರ್ಯಮಂಡಲ ಮಾರ್ಗವಾಗಿ ಊರ್ಧ್ವ ಲೋಕಕ್ಕೆ ಹೋಗುತ್ತಿದ್ದರು. ಅಲ್ಲಾದರೂ ಅವರು ಬರುವುದಕ್ಕೆ ಮುಂಚೆಯೇ ಕಾದಿದ್ದ ಅಪ್ಸರಸೆಯರು ಆ ಸ್ವರ್ಗಲೋಕಕ್ಕೆ ಬರುತ್ತಲೇ ಇವನು ನನ್ನವನು, ಅವನು ನಿನ್ನವನು ಎಂದು ಹೇಳುತ್ತಾ ಅವರನ್ನು ತಮ್ಮ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಈ ಯುದ್ಧ ನೋಡುತ್ತಿದ್ದಂತೆಯೇ ಸಾಯಂಕಾಲವಾಯಿತು. ಆಗಲ ಕಾಂಬೋಜಾಧಿಪತಿಯೇ ಮೊದಲಾದ ರಾಜರುಗಳಿಗೂ ಪುರಂಜಯನಿಗೂ ರಣರಂಗವು ಅತಿ ದಾರುಣವೆನಿಸಿತು. ಪುರಂಜಯನಿಗೆ ಸುಮಾರು 13 ಅಕ್ಷೋಹಿಣಿಯಷ್ಟು ಸೈನ್ಯವಿತ್ತು. ಶತ್ರುರಾಜರು ಸೈನ್ಯವು ಇವನ ಸೈನ್ಯ ಅರ್ಧಕ್ಕಿಂತ ಹೆಚ್ಚಾಗಿಲ್ಲದಿದ್ದರೂ ಅವರು ರಣೋತ್ಸಾಹಿಗಳಾಗಿ ಭಯಭೀತಿ ಇಲ್ಲದೆ ಯುದ್ಧವನ್ನು ಮಾಡಿ ಪುರಂಜಯನನ್ನು ಸೋಲಿಸಿ ಓಡಿಸಿದರು. ತರುವಾಯ ಪುರಂಜಯನು ತನ್ನ ನಿಜಾಂತಪುರವನ್ನು ಸೇರಿದನು. ಶತ್ರುರಾಜರು ಅವರವರ ಶಿಬಿರಗಳಿಗೆ ತೆರಳಿ ಆ ಮರುದಿನವೇ ಪುರಂಜಯನ ರಾಜ್ಯವನ್ನು ಅಪಹರಿಸಿದರು. ಆಹಾ, ಎಂತಹ ಮನುಷ್ಯನಾದರೂ ತಾನು ಮಾಡಿದ ಪುಣ್ಯ ಪಾಪ ಕರ್ಮಗಳ ಫಲಾಫಲಗಳನ್ನು ಅನುಭವಿಸಲೇಬೇಕು. ಹಾಗೆಯೇ ಅಧಿಕ ಸೈನ್ಯವಿದ್ದರೂ ಶತ್ರುರಾಜರುಗಳಿಂದ ಪರಾಜಿತನಾಗಿ ತನ್ನ ರಾಜ್ಯವನ್ನು ಕಳೆದುಕೊಂಡನು. ಪುರಂಜಯನು ಇದರಿಂದ ಖಿನ್ನತೆ ಹೊಂದಿ ಚಿಂತಾಕ್ರಾಂತನಾಗಿ ವಿಚಾರ ಮಗ್ನನಾದನು. ಆ ಸಮಯದಲ್ಲಿ ಪುರಂಜಯನ ಪುರೋಹಿತನಾದ ಸುಶೀಲನು ಅಲ್ಲಿಗೆ ಬಂದು ರಾಜನಿಗೆ ಹೀಗೆ ಹೇಳಿದರು. ಮಹಿಪಾಲ, ಜಯ ಅಪಜಯಗಳು ಸರ್ವೇಶ್ವರಾಧೀನವೆಂದು ತಿಳಿದಿದ್ದ ನೀವೇ ಚಿಂತಾಕ್ರಾಂತರಾದರೆ ಹೇಗೆ? ಪುನಃ ನೀನು ಶತ್ರುರಾಜನನ್ನು ಜಯಿಸಬೇಕೆಂಬ ಉದ್ದೇಶದಿಂದಿದ್ದರೆ ನಾನು ಹೇಳಿದ್ದನ್ನು ಮಾಡಿ ಅದೇ ತರ ಆಚರಿಸಿ ಎಂದರು. ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರಯುತ ಪೂರ್ಣಿಮಾ ದಿನ ಶ್ರೀಹರಿಯರನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಕೇಶವಾಲಯದಲ್ಲಿ ದೀಪಾರಾಧನೆಯನ್ನು ನಡೆಸಿ ಒಂದು ದೀಪವನ್ನು ಸದ್ಬ್ರಾಹ್ಮಣನಾದ ಒಬ್ಬ ಕುಟುಂಬಕ್ಕೆ ದಾನ ಮಾಡುವುದು. ಇನ್ನು ಆ ದಿನದಂದು ಶ್ರೀಹರಿಯರನ್ನು ಪೂಜಿಸಿದರೆ ಅವರು ಅಧಿಕ ಆನಂದಭರಿತನಾಗಿ ಶತ್ರುರಾಜರನ್ನು ವಧಿಸಲು ತಕ್ಕ ಚಕ್ರಾಯುಧವನ್ನು ನಿನಗೆ ಕೊಡುವರು. ನೀನು ಧರ್ಮ ಮಾರ್ಗವನ್ನು ತ್ಯಜಿಸಿ ದುರ್ಮಾರ್ಗ ಪ್ರವರ್ತಕನಾದುದರಿಂದ ನಿನಗೆ ಅಪಜಯ ಉಂಟಾಯಿತು. ನಿಂದಲಾದರೂ ನ್ಯಾಯ ಮಾರ್ಗದಲ್ಲಿ ಧರ್ಮವನ್ನು ಆಚರಿಸುತ್ತಾ ಕಾರ್ತಿಕ ವ್ರತವನ್ನು ನಡೆಸು. ಆ ವ್ರತವನ್ನು ಆಚರಿಸಿದ್ದರೆ ಇಹಲೋಕದಲ್ಲಿ ಆರೋಗ್ಯ ಐಶ್ವರ್ಯಗಳು ಲಭಿಸಿ ಪುತ್ರ ಲಾಭ ಉಂಟಾಗಿ ಶತ್ರುರಾಜರನ್ನು ನಿರ್ಮೂಲನ ಮಾಡಲು
ಶಕ್ತನಾಗುವೆ. ಇದನ್ನು ಕುರಿತು ಲೆಸ್ಸವೂ ಸಂದೇಹವಿಲ್ಲದೆ ಕಾರ್ತಿಕ ವ್ರತವನ್ನು ಆಚರಿಸು ಎಂದರು. ಕಾರ್ತಿಕ ಮಾಸದ ಮಹಿಮೆಯನ್ನು ತಿಳಿದ ಪುರಂಜಯನು ಇದಕ್ಕೆ ಒಪ್ಪಿಕೊಂಡನು. ಎಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಸುಶೀಲರು ಪುರಂಜಯನಿಗೆ ಕಾರ್ತಿಕ ವ್ರತ ಮಹಿಮೆಯನ್ನು ಹೇಳುವುದು ಎಂಬ 21ನೆಯ ಅಧ್ಯಾಯವು ಮುಗಿಯಿತು. ಮುಂದೆ ಬರುವ ಅಧ್ಯಾಯದಲ್ಲಿ ಪುರಂಜಯನು ಕಾರ್ತಿಕ ವ್ರತ ಆಚರಿಸಿ ಹೇಗೆ ಫಲವನ್ನು ಹೊಂದಿದನು, ಹೇಗೆ ರಾಜ್ಯವನ್ನು ಹಿಂದೆ ತೆಗೆದುಕೊಂಡನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.